ಸೂರಜ್ ರೇವಣ್ಣರನ್ನ 8 ದಿನ ಸಿಐಡಿ ಪೊಲೀಸ್ ಕಸ್ಟಡಿಗೆ ನೀಡಲಾಗಿದೆ. ಪೊಲೀಸ್ ಕಸ್ಟಡಿಗೆ ನೀಡಿ ಕೋರ್ಟ್ ಆದೇಶವನ್ನ ನೀಡಿದೆ. 42ನೇ ಎಸಿಎಂಎಂ ಕೋರ್ಟ್ನಿಂದ ಆದೇಶ. ಸೂರಜ್ ರೇವಣ್ಣರನ್ನ 8 ದಿನ ಸಿಐಡಿ ಪೊಲೀಸ್ ಕಸ್ಟಡಿಗೆ ನೀಡಿ ಆದೇಶವನ್ನ ಹೊರಡಿಸಲಾಗಿದೆ. ಸಲಿಂಗ ಲೈಂಗಿಕ ದೌರ್ಜನ್ಯ ಕೇಸ್ನಲ್ಲಿ ನಿನ್ನೆ ಅರೆಸ್ಟ್ ಆಗಿದ್ರು ಸೂರಜ್. ನಿನ್ನೆ ನ್ಯಾಯಾಂಗ ಬಂಧನಕ್ಕೆ ನೀಡಲಾಗಿತ್ತು. ನ್ಯಾಯಾಧೀಶರಿಂದ 14 ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ಇರಿಸಲಾಗಿತ್ತು. ಇವತ್ತು ವಿಚಾರಣೆಗಾಗಿ ಕಸ್ಟಡಿಗೆ ಪಡೆದಿದ್ದಾರೆ ಸಿಐಡಿ ಪೊಲೀಸರು. 8 ದಿನಗಳ ಕಾಲ ಸಿಐಡಿ ಪೊಲೀಸ್ ಕಸ್ಟಡಿಗೆ ನೀಡಲಾಗಿದೆ. 42ನೇ ಎಸಿಎಂಎಂ ಕೋರ್ಟ್ನಿಂದ ಈ ಆದೇಶವನ್ನ ನೀಡಲಾಗಿರೋದು. ನಿನ್ನೆ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಾಗಿತ್ತು. 14 ದಿನಗಳ ಕಾಲ ನ್ಯಾಯಾಂಗ ಬಂಧನವನ್ನ ವಿಧಿಸಲಾಗಿತ್ತು. ಆದ್ರೆ ಈಗ ಸಿಐಡಿಗೆ ಈ ಕೇಸ್ ವರ್ಗ ಆಗಿದೆ. ಹೊಳೆನರಸೀಪುರದಲ್ಲಿ ಕೇಸ್ ದಾಖಲಾಗಿತ್ತು. ಆ ಕೇಸ್ ಸಿಐಡಿಗೆ ವರ್ಗ ಆಗಿರೋದ್ರಿಂದಾಗಿ ಈಗ ಸಿಐಡಿ ತನಿಖೆಯನ್ನ ನಡೆಸ್ತಾ ಇದೆ. ಹೀಗಾಗಿ ನಾವು ಸಾಕ್ಷ್ಯಗಳನ್ನ ಕಲೆ ಹಾಕೋದಕ್ಕೆ, ತನಿಖೆಯನ್ನ ನಡೆಸೋದಕ್ಕೆ, ವಿಚಾರಣೆಯನ್ನ ನಡೆಸೋದಕ್ಕೆ ನಮ್ಮ ಕಸ್ಟಡಿಗೆ ನೀಡಿ ಅಂತ ಇವತ್ತು ಸಿಐಡಿ ಪೊಲೀಸರು ಕೇಳ್ಕೊಂಡಿದ್ದಾರೆ. ಹಾಗಾಗಿ 8 ದಿನಗಳ ಕಾಲ ಸಿಐಡಿ ಪೊಲೀಸ್ ಕಸ್ಟಡಿಗೆ ನೀಡಿ ಕೋರ್ಟ್ ಆದೇಶವನ್ನ ಹೊರಡಿಸಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಚೇತನ್. ಸೂರಜ್ ರೇವಣ್ಣ ಅವರನ್ನ 8 ದಿನ ಸಿಐಡಿ ಪೊಲೀಸ್ ಕಸ್ಟಡಿಗೆ ನೀಡಲಾಗಿದೆ. ಎಷ್ಟು ದಿನ ಕೇಳಿದ್ರು ಕಸ್ಟಡಿಗೆ? ಪ್ರಗತಿ ಅಂತಂದ್ರೆ ಸೂರಜ್ ರೇವಣ್ಣರನ್ನ 14 ದಿನಗಳ ಕಾಲ ಒಂದು ಕಸ್ಟಡಿ ಕೊಡಿ ಅಂತ ಅಂದ್ಬಿಟ್ಟು ಕೇಳಿರುವಂತದ್ದು. ಯಾಕಂದ್ರೆ ನಿನ್ನೆ ಅಷ್ಟೇ ಒಂದು ಹೊಳೆನರಸೀಪುರ ಗ್ರಾಮಾಂತರ ಪೊಲೀಸ್ ಠಾಣೆಯಿಂದ ಅಫಿಷಿಯಲ್ ಆಗಿ ಫೈಲು ಸಿಐಡಿಗೆ ಟ್ರಾನ್ಸ್ಫರ್ ಆಗಿತ್ತು. ಹೀಗಾಗಿ ಆತನನ್ನ ಹೆಚ್ಚಿನ ವಿಚಾರಣೆ ಮಾಡೋದಕ್ಕೆ ಸಿಐಡಿ ಅಧಿಕಾರಿಗಳು ಬಾಡಿ ವಾರೆಂಟ್ ಮುಖಾಂತರ ಒಂದು ಕೋರ್ಟ್ಗೆ, ಅಂದ್ರೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕೆ ಒಂದು ಅರ್ಜಿಯನ್ನ ಸಲ್ಲಿಸಿದ್ರು. ಅಂದ್ರೆ ಒಟ್ಟು 14 ದಿನಗಳ ಕಾಲ ಒಂದು ಕಸ್ಟಡಿ ಕೇಳಿದ್ರು. ಇದೀಗ ಕೋರ್ಟ್ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ 8 ದಿನಗಳ ಕಾಲ ಒಂದು ಆತನನ್ನ, ಅಂದ್ರೆ ಸೂರಜ್ ರೇವಣ್ಣನನ್ನ ಒಂದು ಸಿಐಡಿ ಕಸ್ಟಡಿ ಕೊಟ್ಟು ಇದೀಗ ಆದೇಶವನ್ನ ಹೊರಡಿಸಿರುವಂತದ್ದು. ಅಂದ್ರೆ ಅಸಹಜ ಲೈಂಗಿಕ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈತನನ್ನ ಗ್ರಾಮಾಂತರ ಪೊಲೀಸರು ಅರೆಸ್ಟ್ ಮಾಡಿದ್ರು. ಆನಂತರ ಇಮಿಡಿಯೇಟ್ಲಿ ಸರ್ಕಾರ ಈ ಒಂದು ಪ್ರಕರಣವನ್ನ ಸಿಐಡಿಗೆ ವರ್ಗಾವಣೆ ಆಗಿತ್ತು. ಅಂದ್ರೆ ಹೊಳೆನರಸೀಪುರ ಗ್ರಾಮಾಂತರ ಠಾಣೆಯಿಂದ ಒಂದು ಫೈಲ್ ಅಫಿಷಿಯಲ್ ಆಗಿ ಟ್ರಾನ್ಸ್ಫರ್ ಆಗ್ಬೇಕಿತ್ತು. ಅದು ನಿನ್ನೆ ಸಂಜೆ ಆಗಿರುವಂತದ್ದು. ಮತ್ತೆ ನಿನ್ನೆ ಸಂಜೆಯಿಂದ ಸಿಐಡಿ ಅಧಿಕೃತವಾಗಿ ಒಂದು ಪ್ರಕರಣವನ್ನ ಕೈಗೆತ್ತಿಕೊಂಡಿತ್ತು. ಇವತ್ತು ಬಾಡಿ ವಾರೆಂಟ್ ಮುಖಾಂತರ ಆತನನ್ನ ವಶಕ್ಕೆ ಪಡೆಯೋದಕ್ಕೆ ಒಂದು ಸಿದ್ಧತೆಗಳನ್ನು ಕೂಡ ಮಾಡ್ಕೊಂಡಿದ್ರು. ಆ ಒಂದು ಡಾಕ್ಯುಮೆಂಟೇಶನ್ ಅನ್ನು ಮಾಡ್ಕೊಂಡು ಒಂದು ಅರ್ಜಿಯನ್ನು ಕೂಡ ಹಾಕಿದ್ರು. ಇದೀಗ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದ ಏನು ಜಡ್ಜ್ ಏನಿದ್ದಾರೆ ಶಿವಕುಮಾರ್ ಅವರು ಒಂದು ಆದೇಶವನ್ನ ಕೊಟ್ಟಿರುವಂತದ್ದು. ಜುಲೈ 1ನೇ ತಾರೀಕು ತನಕ ಸಿಐಡಿ ವಶಕ್ಕೆ ನೀಡಿ ಒಂದು ಕೋರ್ಟ್ ಇದೀಗ ಆದೇಶವನ್ನ ಕೊಟ್ಟಿರುವಂತದ್ದು. ಅಂದ್ರೆ ಹೆಚ್ಚಿನ ವಿಚಾರಣೆಯನ್ನ ಮಾಡಬೇಕಿದೆ. ಮತ್ತೆ ಸೂರಜ್ ರೇವಣ್ಣನ ಒಂದು ಮೆಡಿಕಲ್ ಕೂಡ ಆಗ್ಬೇಕಿದೆ. ಮತ್ತೆ ಸಂತ್ರಸ್ತನ ಹೇಳಿಕೆಗಳನ್ನು ಕೂಡ ದಾಖಲು ಮಾಡ್ಕೊಳ್ಬೇಕು. ಮತ್ತೆ ಇನ್ಸಿಡೆಂಟ್ ಎಲ್ಲೆಲ್ಲಿ ನಡೀತು, ಅಂದ್ರೆ ಹೊಳೆನರಸೀಪುರದ ಸೂರಜ್ ರೇವಣ್ಣ ನಿವಾಸ ಸೇರಿದಂತೆ ಕೆಲ ಕಡೆ ಇನ್ಸಿಡೆಂಟ್ ನಡೆದಿತ್ತು ಅಂತ ಅಂದ್ಬಿಟ್ಟು ಕಂಪ್ಲೇಂಟ್ ಅಲ್ಲಿ ಏನು ಸಂತ್ರಸ್ತ ಯುವಕ ಏನಿದ್ದಾನೆ ಆತ ಉಲ್ಲೇಖ ಮಾಡಿರುವಂತದ್ದು. ಹೀಗಾಗಿ ಅಲ್ಲೆಲ್ಲ ಒಂದು ಮಹತ್ವದ ಪ್ರಕ್ರಿಯೆಯನ್ನ ಮಾಡ್ಬೇಕಿರುತ್ತೆ ಸಿಐಡಿ ಅಧಿಕಾರಿಗಳು. ಅಫಿಷಿಯಲ್ ಆಗಿ ಇವರು ಒಂದು ಕೇಸನ್ನ ತಗೊಂಡಾಗ ಇವರು ಸಪರೇಟ್ ಆಗಿ ಒಂದು ಮಹತ್ವದ ಪ್ರಕ್ರಿಯೆಯನ್ನ ಮಾಡ್ಬೇಕಾಗಿರುತ್ತೆ. ಹೀಗಾಗಿ 14 ದಿನಗಳ ಕಾಲ ಒಂದು ಕಸ್ಟಡಿ ಕೊಡಿ ಅಂತ ಮನವಿ ಮಾಡಿದ್ರು. ಇದೀಗ ಜುಲೈ 1ನೇ ತಾರೀಕು ತನಕ, ಅಂದ್ರೆ 8 ದಿನಗಳ ಕಾಲ ಒಂದು ಸಿಐಡಿ ಕಸ್ಟಡಿಗೆ ನೀಡಿ ಒಂದು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಒಂದು ಆರ್ಡರ್ ಅನ್ನ ಇದೀಗ ಕೊಟ್ಟಿರುವಂತದ್ದು. ಪ್ರಗತಿ, ಥ್ಯಾಂಕ್ ಯು ಚೇತನ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.